ಇಷ್ಟು ಟೈಮ್ ಆದ್ರೂ ಯಾರು ಬರ್ಲಿಲ್ಲ ಅಲ್ವೇನೆ? ಅಲ್ಲಿ ನೋಡು ಬಂದ್ರು. ಅಣ್ಣ, ಅತ್ತಿಗೆ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾರೆ, ಸ್ವಲ್ಪ ವೇಟ್ ಮಾಡೋಣ. ನಾವು ಬಿಟ್ಟು ಅವಳಿಗೆಲ್ಲ ಇಂಪಾರ್ಟೆಂಟ್ ವಿಷಯನೇ. ಬೇಗರನ್ನ ಎಷ್ಟು ಹೊತ್ತು ಅಂತ ವೇಟ್ ಮಾಡಿಸೋದು? ಪರವಾಗಿಲ್ಲಮ್ಮ, ಮಾಡಬೇಕಾದ ಏರ್ಪಾಡು ಮಾಡ್ತಿದ್ದಾರೆ ಅನ್ಸುತ್ತೆ. ನಾವು ಅಂದ್ಕೊಂಡಿದ್ದು ಸಿಗುತ್ತೆ ಅಂದ್ರೆ ಇನ್ನು ಸ್ವಲ್ಪ ಹೊತ್ತು ಕಾಯ್ತೀವಿ. ಬರ್ತಾರೆ. ಕಾಯ್ತೀವಿ. ಏನ್ ಹೇಳಿ? ಅದು ಅದೇ ಅತ್ತಿಗೆ, ಇವಳಿಗೆ ಕೊಡ್ತೀವಿ ಅಂದಿದ್ ವರದಕ್ಷಿಣೆ ಇನ್ನೂ ಕೊಟ್ಟಿಲ್ಲ, ಅದನ್ನ ನೆನಪು ಮಾಡೋಣ ಅಂತ. ಇಷ್ಟು ಚಿಕ್ಕ ವಿಷಯಕ್ಕೂ ಕೂಡ ನನ್ನ ಕರಿಬೇಕಾ ಮೀರಾ? ಅಲ್ಲಿ ಮಾತು ಹೇಳಿದ್ರೆ ಆಗ್ತಿತ್ತಲ್ವಾ? ರಂಗ, ಅಮ್ಮವ್ರೆ ಹೇಳಿ ಅಮ್ಮ. ನನ್ನ ಹತ್ರ ಇದ್ದು ಇವ್ರಿಗೋಸ್ಕರ ಪ್ಯಾಕ್ ಮಾಡಿಸಿದ್ದೆ ಅಲ್ವಾ, ಅದನ್ನ ತಂದು ಇವ್ರು ಕೊಡು. ಸರಿನಮ್ಮ. ಹತ್ರ ಇದ್ದು ಏರ್ಪಾಡು ಮಾಡಿದ್ರಂತೆ. ತಂದ್ಯಾ? ಬ್ಯಾಗ್ನಲ್ಲಿ ಕಣೆ. ಸದ್ಯಕ್ಕೆ ಇದನ್ನ ತಗೊಂಡ್ ಹೋಗಿ, ಆಮೇಲೆ ಏನಾದ್ರು ಇದ್ರೆ ಮಾತಾಡೋಣ. ಪರವಾಗಿಲ್ಲಮ್ಮ, ತಗೊಳ್ಳೆ. ಅಮ್ಮ, ಏನು ಎಷ್ಟು ಭಾರ ಇದೆ? ಅಷ್ಟು ದುಡ್ಡೇನಾ? ಹಬ್ಬ ತುಂಬಾ ಭಾರ ಇದೆ. ನಮ್ಗೆ ಅದೃಷ್ಟ ಹೊಡಿತು ಕಣೆ. ಭಾರ ಇದೆ ಕಣ್ರಿ. ಹೌದು ಕಣೆ. ಕ್ಯಾಶ್ ಮಾತ್ರನಾ ಇಲ್ಲ ಬಂಗಾರ ಏನಾದ್ರನಾ? ಅದ್ನೆಲ್ಲ ಮನೆಗೆ ಹೋಗಿ ನೋಡೋಣ. ಹಾಗಲ್ಲ ರೀ, ಇಲ್ಲೇ ನೋಡಿದ್ವಿ ಅನ್ಕೊಳ್ಳಿ, ಏನಾದ್ರೂ ಕಮ್ಮಿ ಇದ್ರೆ ಕೇಳ್ಬಹುದು. ಹಾಗ ಹೇಳ್ಬೇಡ ಕಣೆ, ನಿನ್ ಬಾಯಿಗೆಷ್ಟು ಅವ್ರಿಗೆ ಇನ್ಸರ್ಟ್ ಆಗುತ್ತೆ ಕಣೆ. ಅದು ಬೇರೆ ಅಪೂರ್ವ ಅವ್ರನ್ನ ತಗೊಂಡ್ರಲ್ವಾ? ಇನ್ನು ಏನ್ ಡಿಸ್ಕಷನ್? ಅದೇನಿಲ್ಲ, ಇದು ಎಷ್ಟು ಭಾರ ಇದೆ ಅಂತ ಅವಳು ಹೇಳ್ತಿದ್ಲು, ಅದಕ್ಕೆ ಅಷ್ಟೇ. ಅಪೂರ್ವ ಮನಸ್ಸು ದೊಡ್ಡದು ಅಂತ ಮಾತಾಡ್ತಿದ್ದೀವಿ. ಒಳ್ಳೇದು. ಏಯ್ ವಂಶಿ, ನನ್ ಸೊಸೆ ಬಾರಮ್ಮ, ಬಂದು ನಿನ್ನ ಅತ್ತೆ ಹತ್ರ ಅಮ್ಮನ ಹತ್ರ ಆಶೀರ್ವಾದ ತಗೋ. ಏಯ್ ಹೋಗೋ. 100 ಕಾಲ ಸುಖವಾಗಿ ಬಾಳಿ ಬದುಕಿ. ಹಾ, ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳಿ. ಹೋಗಿ. ಕೃಷ್ಣ ಪ್ರಸಾದ್ ಅಲ್ಲಿ ಯಾವ್ದೋ ಕೆಲ್ಸದ ಮೇಲೆ ಓಡಾಡ್ತಿದ್ದಾರೆ ಅನ್ಸತ್ತ ಅತ್ತಿಗೆ. ಕೆಲ್ಸದ ಮೇಲಲ್ಲ, ಕೆಲ್ಸ ಗಿಲ್ಸ ಇಲ್ದೆ ಓಡಾಡ್ತಾನೆ ಇರ್ತಾನೆ ನಿನ್ ಗಂಡ. ಇರ್ಬೇಕಾ ಟೈಮಲ್ಲೇ ಇರಲ್ಲ ಅಲ್ವಾ? ಸರಿ ಬಿಡಿಯಮ್ಮ, ಈಗ ಯಾಕೆ? ನೀವಿದ್ರೆ ಎಲ್ರು ಇದ್ದಂಗೆ ಅಮ್ಮ. ಅಂದ್ರೆ ಕೃಷ್ಣ ಪ್ರಸಾದ್ ಇದ್ರೆ ಏನು, ಹೋದ್ರೆ ಏನು ಅಂತ ಹೇಳ್ತಾ ಇದ್ದೀರಾ ಅಷ್ಟೇ ಅಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಉದ್ದೇಶ ಅದಲ್ಲಮ್ಮ. ಉದ್ದೇಶ ಏನೇ ಆದ್ರೂ ಅರ್ಥ ಅದೇ ಅಲ್ವಾ? ಯಾವಾಗ ನೋಡಿದ್ರು ನನ್ನ ಮಗನಿಗೆ ಏನಾದ್ರೂ ಅಂತ ಹೇಳ್ತಿರೋದು ಇವಳು ಕೆಲಸ. ಸರಿ ಬಿಡಿ, ನಿಮ್ಮ ಅಮ್ಮನ ಆಶೀರ್ವಾದ ತಗೊಂಡ್ರಲ್ವಾ, ನಿಮ್ಮ ಅತ್ತೆ ಮಾವನ ಆಶೀರ್ವಾದ ತಗೊಂಡ್ ಹೊರಡಿ. ಶೀಘ್ರಮೇವ ಸುಪುತ್ರ ಪ್ರಾಪ್ತಿರಸ್ತು. ಬಿಡು, ಲೇಟ್ ಆಗುತ್ತೆ. ನಮ್ಮ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಅಮ್ಮ ಇಂದು ಹೊರಡಣ್ವಾ? ಅಮ್ಮ ಹೊರಡ್ತೀವಮ್ಮ, ಹೋಗಿ ಬರ್ತೀವಮ್ಮ. ನಡಿಯೋ, ನಡಿ ನಡಿ ನಡಿ. ಹೋಗಿ ಬರ್ತೀವಮ್ಮ, ಹೋಗಿ ಬರ್ತೀವಮ್ಮ, ಬರ್ತೀವಿ. ಭಾವ, ಹೋಗ್ತಿದ್ಯಾ? ಮತ್ತಿನ್ನೇನು ಇರುವಂತೀಯಾ? ಅದಕ್ಕಿಂತ ಖುಷಿ ಇದ್ಯಾ? ನಾನಿದ್ರೆ ನಿನಗೆ ಖುಷಿ ಆಗುತ್ತೆ, ನನಗೆ ವಿಷಾದ ಅನಿಸುತ್ತೆ. ನೋಡು, ನಿಮ್ಮ ಅಪ್ಪಂಗೆ ನಿಜ ಗೊತ್ತಾದ್ರೆ ನಿಮ್ಮ ಅಮ್ಮನ ಫೋಟೋ ನಿನ್ನ ಫೋಟೋ ಗೋಡೆಗೆ ಹಾಕ್ತಾರೆ, ಅದಕ್ಕೆ ಹಾರ ಹಾಕ್ತಾರೆ. ಗುಡ್ ಜೋಕ್. ನೀನ್ ನನ್ಗೆ ಎಷ್ಟೇ ಕೋಪ ಬರ್ಸಿದ್ರು ನನ್ಗೆ ಕೋಪ ಬರಲ್ಲ ಭಾವ. ಸರಿ, ಹೋಗ್ತೀನಿ ಅಂತಿದ್ಯಲ್ಲ, ಊಟ ಮಾಡಿದ್ಯಾ? ಇಲ್ಲ, ಮಾಡೋದು ಇಲ್ಲ. ಹಾಗೆ ಹೇಳಿದ್ರೆ ಹೇಗೆ ಭಾವ? ನೀನ್ ನನ್ಗೆ ಕೇಕ್ ತಿನ್ನಿಸ್ದೆ ಅಲ್ವಾ, ನಾನ್ ನಿನ್ಗೆ ನನ್ ಕೈಯಾರೆ ತಿನ್ನಿಸ್ತೀನಿ, ತಿಂದು ಹೋಗು. ಆಗದೆ ಇರೋ ಮಾತನ್ನ ಆಡಬಾರ್ದು, ಒಂದಾಗದೆ ಇರೋ ಮನಸ್ಸುಗಳನ್ನ ಒಂದ್ ಮಾಡಕ್ ನೋಡಬಾರ್ದು. ಭಾವ, ಯು ಡೋಂಟ್ ವರಿ. ಒಂದ್ ವೇಳೆ ನಿಜವಾಗ್ಲೂ ನಾನಂದ್ರೆ ನಿನಗೆ ಇಷ್ಟ ಇಲ್ಲ ಅಂದ್ರು, ಕಷ್ಟ ಆದ್ರೂ ಮನಸ್ಸನ್ನ ಒಂದ್ ಮಾಡ್ಕೊಳ್ಳೋಣ.
ಪ್ರಯತ್ನ ಪಟ್ಟು ಪಟ್ಟು ಅವೇ ಒಂದಾಗುತ್ತೆ. ಇಂಡಿಯಾದಲ್ಲಿ 80% ಮ್ಯಾರೇಜಸ್ ಎಲ್ಲ ಫಿಕ್ಸ್ಡ್ ಮ್ಯಾರೇಜೇ. ಒಬ್ರನ್ನೊಬ್ರು ಇಷ್ಟಪಟ್ಟು ಮದ್ವೆ ಆಗ್ತಾರ ಏನು, ಆಮೇಲೆ ಒಂದಾಗ್ತಾರೆ. ಬಿ ಪ್ರಾಕ್ಟಿಕಲ್ ಭಾವ. ನಾನು ಅವಾಗಿಂದ ಹೇಳ್ತಾ ಈಗೇನು ನಾನು ಊಟ ಮಾಡಬೇಕು ಅಷ್ಟೇ ಅಲ್ವಾ? ಅಷ್ಟೇ. ಸರಿ, ಹೋಗಿ ತಗೊಂಬ. ನೀನಿಷ್ಟು ಪ್ರೀತಿಯಿಂದ ಕೇಳಿದ್ರೆ ನಾನು ತಿಂದೇ ಇರ್ತೀನಾ? ನಿಜವಾಗ್ಲೂ? ಥ್ಯಾಂಕ್ ಯು ಸೋ ಮಚ್ ಭಾವ. ಈಗ್ಲೇ ತಗೊಂಡ್ ಬರ್ತೀನಿ. ಏನು ಅವಳ ಜೊತೆ ಮಾತು? ಅವಳಿಗೆ ಕೇಕ್ ತಿನ್ನಿಸ್ದೆ ಅಲ್ವಾ, ಊಟ ಮಾಡಿ ಹೋಗು ಅಂತಿದ್ದಾಳೆ. ನೀವ್ ಅವಳಿಗೆ ತಿನ್ಸಿಲ್ಲ ಅಲ್ವಾ? ಆ ವಿಷಯ ಅವಳಿಗೆ ಗೊತ್ತಿಲ್ಲ ಅಲ್ವಾ? ಮತ್ತೆ ಕೈ ಯಾಕೆ ಹಿಡ್ಕೊಂಡು ಥ್ಯಾಂಕ್ಸ್ ಹೇಳಿದ್ಲು. ಏನಕ್ಕೆ ಥ್ಯಾಂಕ್ಸ್? ಓ ಅದಾ, ನಾನು ಅವಳಿಗೆ ಕೇಕ್ ತಿನ್ನಿಸ್ದೆ ಅನ್ಕೊಂಡು ಅದ್ರ ಬದಲಾಗಿ ಫಂಕ್ಷನ್ನಲ್ಲಿ ಊಟ ಮಾಡಿಸ್ತೀನಿ ಅಂದ್ಲು. ಅವಳೆ ಪ್ರೀತಿಯಿಂದ ಅವಳು ಕೈಯಾರೆ ತಿನ್ನಿಸ್ತೀನಿ ಅಂದ್ಲು. ಅಂದ್ರೆ ತಿಂತೀರಾ? ಮತ್ತೆ ತಿನ್ಬೇಕು ಅಲ್ವಾ? ಏನು ಬೇಕಾಗಿಲ್ಲ. ಈಗಾಗ್ಲೇ ಏನಾಗುತ್ತೋ ಅಂತ ಟೆನ್ಷನ್ ಅಲ್ಲಿ ಸತ್ತು ಹೋಗ್ತಾ ಇದೀನಿ. ನೀವಿಲ್ಲಿರೋ ಅಷ್ಟೊತ್ತು ನನಗೆ ಟೆನ್ಷನ್ ತಪ್ಪಲ್ಲ. ಮೊದ್ಲು ಹೋಗಿ. ನೀನ್ ಹೀಗೆ ನೋಡ್ತಾ ನನ್ಗಿಲ್ಲೇ ಇರ್ಬೇಕು ಅನಿಸ್ತಾ ಇದೆ. ಅದಲ್ದೆ ತುಂಬಾ ಹಸುವಾಗ್ತಿದೆ ಭೂವಿ. ಆದ್ರೆ ನೀನ್ ಟೆನ್ಷನ್ ಆಗ್ತಿದ್ಯಾ ಅಲ್ವಾ? ಹೊರಡ್ತೀನಿ. ನಿಲ್ಲಿ. ಯಾಕೆ ಇಲ್ಲೇ ಇರ್ಬೇಕಾ? ಹಾಗಲ್ಲ, ಹಸುವು ಅಂತಿದ್ದೀರಲ್ಲ, ಖಾಲಿ ಹೊಟ್ಟೆಲೆ ಹೊರಟೋಗ್ತೀರಾ? ಮೇಲ್ ವೆಯ್ಟ್ ಮಾಡಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಎಸ್. ಸಾರಿ ಇಟ್ಸ್ ಓಕೆ. ಸಾರಿ. ಸಾರಿ ಸರ್, ಸಾರಿ. ತೆಗಿದ್ಯಾ? ಸೂಪರ್ ಸೂಪರ್. ಬಾ ಹೋಗೋಣ, ಬಾ ನಡಿ. ಆಂಟಿ ಸಕ್ಸಸ್. ಕಳ್ತನ ಮಾಡೋದ್ರಲ್ಲಿ ಈ ಹುಡುಗಿ PhD ಮಾಡಿದಾಳೆ ಅಂತ ಅನುಮಾನ ಬರ್ತಿದೆ ಕಣೆ. ಏನ್ ಹಾಗೆ ನೋಡ್ತಿದ್ಯಾ? ನಿನ್ ಟ್ಯಾಲೆಂಟ್ಗೆ ನಾನು ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ರೆ ಸಂತೋಷ ಪಡೋದ್ ಬಿಟ್ಟು ಸೀರಿಯಸ್ ಆಗಿ ನೋಡ್ತಿದ್ಯಲ್ಲ. ಚಿಕ್ಕಿ, ಕಳ್ಳ ಅಂದ್ರೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ. ಹೌದು ಬಿಡು, ನಿಂಗೂ ಬರುತ್ತಲ್ವಾ. ಚಿಕ್ಕಿ, ಸಾರಿ, ಗಾಬರಿಲಿ ನಿಜ ಹೇಳ್ಬಿಟ್ಟೆ. ಎಷ್ಟೇ ಆದ್ರೂ ನಮ್ಮೆಲ್ರದು ಒಂದೇ ಗುಂಪು, ಕಣ್ಣ ಮುಚ್ಚಲೆ ಯಾಕೆ? ಈ ಹುಡುಗಿ ಯಾರಿಗೂ ಹೇಳಲ್ಲ. ಅಂದ್ರೆ ನೀವು ಕೂಡ? ಲಿಮಿಟ್ಸ್ ದಾಟ್ಬೇಡ.
ಚಿಕ್ಕಿ ಸಾರಿ ಅಪೂರ್ವ, ಏನೋ ಮಾತಿನ ಬರದಲ್ಲಿ. ಅದೇ ನಾನು ಹೇಳ್ತಾ ಇದ್ದೀನಿ. ಸಲಿಗೆಯಿಂದನೋ ಮಾತಿನ ಬರದಲ್ಲಿ ನಾಲ್ಗೆಗೆ ಹೇಗಿದ್ರು ಮೂಳೆ ಇಲ್ಲ ಅಂತ ಎಲ್ಲಿ ಬೇಕೋ ಅಲ್ಲಿ ಹೇಗೆ ಬೇಕೋ ಹಾಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು. ಮಾತಾಡಿದ್ರೆ ಮಾತಾಡೋಕೆ ನೀನೇ ಇರೋದಿಲ್ಲ. ಅಷ್ಟ್ ಕೋಪ ಬೇಡವೆ. ಸಮಾಧಾನ ಸಮಾಧಾನ. ಅಮ್ಮ. ಗಾಯತ್ರಿ, ನಕ್ಷತ್ರನ ರೂಮ್ ಕಳಿಸ್ತೀನಿ. ಕಿಟಕಿ ಹತ್ರ ಹೋಗಿ ರೆಡಿಯಾಗಿ ನಿಂತ್ಕೋ. ಸರಿ ಆಂಟಿ. ಹೋಗು. ಎಲ್ಲ ಹಾಳು ಮಾಡ್ಬಿಡ್ತಾ ಇದ್ದೆ. ನಕ್ಷತ್ರ ಎಲ್ಲಿದ್ದಾಳೀಗ? ಕೆಳಗಿದ್ದಾಳೆ ಅನ್ಸತ್ತೆ ಕಣೆ. ನೋಡ್ದಿ ಅಪೂರ್ವ, ನಿನ್ ಮಗಳು ಒಳಗೊಳಗೆ ನಕ್ಕೊಂಡು ಹೇಗ್ ಊಟ ಹಾಕೋತಿದ್ದಾಳೆ. ಅದು ಅವಳಿಗೋಸ್ಕರ ಅಲ್ಲ, ಬಹುಶಃ ಆ ಗಗನ್ಗೋಸ್ಕರ ಇರ್ಬೇಕು. ಅದಕ್ಕೆ ಅಷ್ಟು ವಯ್ಯಾರ ಮಾಡ್ಕೊಂಡು ಊಟ ಹಾಕ್ತಿದ್ದಾಳೆ. ನಾನ್ ಸುಮ್ನೆ ಇರ್ಬೋದು, ಬಾಯಿ ಸುಮ್ನೆ ಇರಲ್ವಲ್ಲ, ಅಭ್ಯಾಸ ಕಣೆ. ಸರಿ, ನೀನ್ ಮಾಡ್ಬೇಕಾಗ್ರ ಕೆಲ್ಸ ನೆನ್ಪಿದೆ ಅಲ್ವಾ? ಚೆನ್ನಾಗ್ ನೆನ್ಪಿದೆ. ಬಾ. ನಕ್ಷತ್ರ, ಎಸ್ ಮಮ್ಮಿ. ಯಾರಕ್ಕೆ ತಗೊಂಡೋಗ್ತಿದೆ ಈ ಪ್ಲೇಟು? ನನ್ಗೆ ಮಮ್ಮಿ. ನಿನಗ್ ನೀನೇ ಖುಷಿಯಿಂದ ಬಡಿಸ್ಕೊಳ್ತಾ ಇದ್ರೆ ಇನ್ಯಾರ್ಗೋ ಅನ್ಕೊಂಡೆ. ನಾನ್ ಯಾರಿಗೆ ತಗೊಂಡ್ ಹೋಗ್ಲಿ ಮಮ್ಮಿ? ಫ್ರೆಂಡ್ಸ್ ಆವಾಗ ಜೋಕ್ ಹೇಳಿದ್ರು, ಅದ್ ನೆನ್ಪಾಗಿ ನಗ್ತಾ ಇದ್ದೀನಿ. ಆಹಾ, ಸರಿ. ತಿನ್ನೋಕ್ ಶುರು ಮಾಡು. ಅದು ಒಳಗೆ ನನ್ಗೋಸ್ಕರ ಫ್ರೆಂಡ್ಸ್ ವೇಟಿಂಗ್. ಅವ್ರ ಜೊತೆ ಹೋಗಿ ತಿಂತೀನಿ ಮಮ್ಮಿ. ಸರಿ, ಹಾಗೆ ಮಾಡು. ಅಯ್ಯೋಯ್ಯೋಯ್ಯೋಯ್ಯೋ ಆಂಟಿ, ನಕ್ಷತ್ರ, ಎಲ್ಲಿ ತೋರ್ಸು. ಏನಾಯ್ತು? ಅಯ್ಯೋ, ಸಾರಿ ನಕ್ಷತ್ರ. ಚಿಕ್ಕಿ, ಅವಳು ನನ್ ಕಡೆ ತಿರ್ಕೊಂಡಿದ್ಲು ತಾನೆ? ನೀನ್ ಅವಳ ಹಿಂದೆ ನಿಂತ್ಕೊಂಡಿದ್ದೆ, ನೋಡ್ಕೊಳ್ಬೇಕು ತಾನೆ? ನೋಡೀಗ ಬರ್ತ್ಡೇ ಬೇಬಿ ಡ್ರೆಸ್ ಹೇಗೆ ಹಾಳಾಗೋಗಿದೆ. ಹೌದು, ಪ್ಲಾನ್ ಹಾಗೆ ಹಾಳಾಗೋಗಿದೆ. ಅದು ನಕ್ಷತ್ರ, ನೀನ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾಮ್ಮ. ಅದೇ ನೆಕ್ಸ್ಟ್ ಸ್ಟೆಪ್ ಅಲ್ವಾ? ನೀನ್ ಏನ್ ಮಾತಾಡ್ತಿದ್ಯಾ ಅನ್ನೋದು ನಿನಗೆ ಅರ್ಥ ಆಗ್ತಿದ್ಯಾ? ತುಂಬಾ ಕ್ಲಿಯರ್ ಆಗಿ ಆಗ್ತಿದೆ ಅಮ್ಮ. ಚಿಕ್ಕಿ, ಅದು ಅಂದ್ರೆ ಪಾಪು ಪಾರ್ಟಿಲಿ ಹೀಗೆ ಹಾಳಾದ ಡ್ರೆಸ್ಸಲ್ಲಿ ಓಡಾಡ್ತಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಡ್ರೆಸ್ ಚೇಂಜ್ ಮಾಡು ಅಂತಿದ್ದೀನಿ. ಯಾಕಷ್ಟೊಂದು ಕೋಪ ನಿಂಗೆ? ನೀನು ಬಾಯ್ ಮುಚ್ಕೊಂಡು ನಿಂತ್ಕೋ. ಚಿಕ್ಕಿ ಮಾತು ಯಾರ್ಗ ಅರ್ಥ ಆಗುತ್ತೆ ಹೇಳು ಬೇಬಿ. ನೀನ್ ಹೋಗಿ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಇನ್ನೊಂದು ಡ್ರೆಸ್ ಇದೆ ಅಲ್ವಾ, ಅದನ್ನೇ ಹಾಕೋ. ಹಾ, ಸರಿನಾ? ಹೋಗಮ್ಮ. ಸರಿ ಮಮ್ಮಿ. ಚೇಂಜ್ ಮಾಡ್ಕೊಂಡ್ ಬಾ ಅಮ್ಮ, ಚೇಂಜ್ ಮಾಡ್ಕೊಂಡ್ ಬಾ, ಹೋಗು. ಚಿಕ್ಕಿ, ನಿನ್ನ ಬಾಯಿ ಬಾಯಿ ಅಭ್ಯಾಸ. ಬಾ.
ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ ಏನೋ? ಪಾರ್ಟಿ ಆದ್ಮೇಲೆ ಕೂಡ ಇನ್ನು ಇಲ್ಲೇ ಇದ್ಕೊಂಡು ಏನ್ ಮಾಡ್ತಿದ್ಯಾ? ಹೋಗ್ಬೇಕಲ್ವಾ? ಮಿನಿಸ್ಟರ್ ಹತ್ರ ಕೂಡ ಇಷ್ಟೇ ಸೀರಿಯಸ್ ಆಗಿ ಇದೇ ಮಾತು ಹೇಳ್ಬೋದು ಅಲ್ವಾ? ಜೊತೆಗೆ ಹೋಗ್ತೀವಿ. ಮಿನಿಸ್ಟರ್ 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 ನಾಚಿಕೆ ಇಲ್ದೆ ಮಿನಿಸ್ಟರ್ ಜೊತೆ ಬಂದಿದೆಯಲ್ಲ. ಅಷ್ಟಕ್ಕೂ ಯಾರಿದು? ಯಾರ್ ಫೋಟೋ ತೆಗಿತಿದ್ದಾಳೆ? ಏನು? ನಾಚಿಕೆ ಇಲ್ದೇನೆ ಮಿನಿಸ್ಟರ್ ಇಲ್ಲಿಗೆ ಬಂದ್ರ? ಅಂದ್ರೆ ನೀನ್ ಕರೀಲಿಲ್ವಾ? ಏಯ್ 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 ಏನ್ ಮಾತಾಡ್ತಿದ್ಯೋ? ನಾನೇನಂದೆ, ನೀನೇನ್ ಹೇಳ್ತಿದ್ಯಾ? ಅಯ್ಯೋ, ಇವ್ರು ಮತ್ತೆ ಜಗಳ ಮಾಡಕ್ ಶುರು ಮಾಡಿದ್ರು. ನೀನ್ ಹೇಳಿದ್ದೆ ನಾನು ಹೇಳ್ತಾ ಇದ್ದೀನಿ ಮಿಸ್ಟರ್ ಶರತ್ ಚಂದ್ರ. ಮಿನಿಸ್ಟರ್ಗೂ ನಾಚಿಕೆ ಇಲ್ಲ, ನನಗೂ ನಾಚಿಕೆ ಇಲ್ಲ. ನಾಚಿಕೆ ಇಲ್ದೇ ಇರೋರ್ ಜೊತೆ ನೀನ್ ಯಾಕೆ ಓಡಾಡ್ತಾ ಇದ್ಯಾ ಅಂತ ಕೇಳ್ತಾ ಇದ್ದೀನಿ. ಜಾಸ್ತಿ ಮಾತಾಡ್ತಾ ಇದ್ಯಾ? ಮಿನಿಸ್ಟರ್ ಜೊತೆ ನೀನ್ ಬಂದಿರ್ಲಿಲ್ಲ ಅಂದಿದ್ರೆ ನಿನ್ನ ಹೆಣ ಈ ಮನೆ ಆಚೆ ಇರ್ತಿತ್ತು. ಅರೆ ಕೂಗ್ಬೇಡ ಕಣ. ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ. ಹಲೋ ಶರತ್ ಚಂದ್ರ. ಏನು ನೀವಿಬ್ರು ಇಷ್ಟು ಬೇಗ ಫ್ರೆಂಡ್ಸ್ ಆಗ್ಬಿಟ್ರಾ? ನನ್ನನ್ನು ಊಟಕ್ಕೆ ಕರೆದು ನೀವಿಬ್ರು ಇಲ್ಲಿದ್ರೆ ಹೇಗೆ? ಬನ್ನಿ ಊಟ ಮಾಡೋಣ. ಬನ್ನಿ ಸರ್, ಬನ್ನಿ. ಯಾಕೆ ನಮ್ಮ ಅಂಕಲ್ ಜೊತೆ ಜಗಳ ಮಾಡ್ತಿದ್ದೀರಲ್ಲ? ಏನಾಯ್ತು? ನಾನೇನ್ ಜಗಳ ಮಾಡಿಲ್ಲ. ನಿಮ್ಮ ಅಂಕಲ್ಲೇ ಪ್ರತಿ ವಿಷಯಕ್ಕೂ ಬರ್ತಾರೆ. ಸರಿ ಸರಿ ಬನ್ನಿ, ಹಸುವು ಅಂದ್ರಲ್ಲ.